ಪದಗ್ರಹಣ ಸಮಾರಂಭ ಏನು ನಡೀತಾ ಇದೆ. ಅವ್ರು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್, ಹೆಚ್ಚು ಆಡಂಬರ ಇರೋದಿಲ್ಲ, ಹೆಚ್ಚಾಗಿ ಜನ ಯಾರು ಬರಬೇಡಿ, ತುಂಬಾ ಸರಳವಾಗಿ ನಾವು ಗಾಜಿನ ಮನೆಯಲ್ಲಿ ಲೋಕಭವನದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ. ಆದರೆ ನಾಳೆ ಕಾರ್ಯಕ್ರಮದ ನಿಮಿತ್ತ ಅವರ ಬೆಂಬಲಿಗರು, ಅವರ ಆಪ್ತರೆಲ್ಲರೂ ಕೂಡ ಒಂದು ಬೃಹತ್ ಗಾತ್ರದ ಕಟೌಟ್ ಹಾಕೋದಕ್ಕೆ ಇದೆಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದರೆ ಹೈಕೋರ್ಟ್ ಮುಂದೆ ಏನು ಕಟೌಟ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ಅದಕ್ಕೆ ಅನುಮತಿನೇ ಇಲ್ಲ. ಸೊ ಹಾಗಾಗಿ ಅನುಮತಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲ ಕಟೌಟ್ಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಸುಮಾರು ಒಂದು 25ರಿಂದ 30 ಅಡಿ ಉದ್ದದ ಡಿ ಕೆ ಮತ್ತು ಸಿದ್ದರಾಮಯ್ಯ ಅವರ ಕಟೌಟ್ಗಳು ನೋಡಿ ಅಲ್ಲಿ ರಸ್ತೆ ಮೇಲೆ ಈಗ ನಾವು ಏನು ನೋಡ್ತಾ ಇದೀವಲ್ಲ, ಫುಟ್ಪಾತ್ ಮೇಲೆ ಇವೆಲ್ಲವೂ ಕೂಡ ಇವೆ. ಈಗ ಇನ್ಫ್ಯಾಕ್ಟ್ ವಿಧಾನಸೌಧದ ಎದುರುಗಡೆ ಈಗೇನು ನಾವು ಹೈಕೋರ್ಟ್ ನೋಡ್ತೀವಿ, ಹೈಕೋರ್ಟ್ ಕಾಂಪೌಂಡಿಗೆ ಕಟ್ಟೋದಕ್ಕೆ ಅಂತೇಳಿ ಎಲ್ಲ ಸಿದ್ಧತೆಗಳಾಗಿತ್ತು ನೋಡಿ. ದೊಡ್ಡದಾಗಿ ಬಾಂಬುಗಳನ್ನು ಕೂಡ ಹಾಕಿ, ಹಗ್ಗ ಹಾಕಿ ಅದನ್ನು ಕಟ್ಟಿಟ್ಟಿದ್ರು. ಇನ್ನೇನು ಕಟೌಟ್ಗಳನ್ನು ಅದ್ರ ಮೇಲೆ ನಿಲ್ಲಿಸ್ಬೇಕಷ್ಟೇ. ಇದೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಬಟ್ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಅನ್ನುವಂಥದ್ರ ಬಗ್ಗೆ ಪ್ರಮುಖವಾಗಿ ಪ್ರಶ್ನೆ ಬರುತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಈ ಥರದ ದೊಡ್ಡ ಬ್ಯಾನರ್ಗಳನ್ನಾಗಲಿ, ಈ ಥರದ ಬಂಡಿಂಗ್ಸ್ಗಳನ್ನಾಗಲಿ, ಕಟೌಟ್ಗಳನ್ನಾಗಲಿ ಕಟ್ಟೋ ಹಾಗಿಲ್ಲ. ಬಟ್ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಗಮನಿಸ್ತಾ ಹೋದರೆ ನಾವು ಇಡೀ ಬೆಂಗಳೂರಿನಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ಡಿ ಕೆ ಅವರ ಕಟೌಟ್ಗಳು, ಅವರ ಬೆಂಬಲಿಗರ ಒಂದಷ್ಟು ಶುಭಾಕಾಂಕ್ಷೆಗಳು ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ಈಗ ಸ್ಥಳದಲ್ಲಿ ಈಗ ಏನು ಹೈಕೋರ್ಟ್ ಮುಂಭಾಗ ಈ ಥರದೊಂದು ಕಟೌಟ್ಗಳನ್ನು ಹಾಕೋದಕ್ಕೆ ತಯಾರಿ ಮಾಡ್ಕೊಂಡಿದ್ರು, ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ಸ್ಥಳದಿಂದ ನಾವು ಪ್ರತಿನಿಧಿ ಸುನಿಲ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಅಭಿಮಾನಿಗಳು, ಆಪ್ತರು ಬೆಂಗಳೂರಿನ ಬಹುತೇಕ ಕಡೆ ಈಗಾಗಲೇ ಬೃಹತ್ ಕಟೌಟ್ಗಳನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ವಿಧಾನಸೌಧ, ರಾಜಭವನ ಸೇರಿದಂತೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಒಂದು ಅಭಿಮಾನಿಗಳ ಕಟೌಟ್ ಹಾವಳಿ ಕೂಡ ಹೆಚ್ಚಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಹಿನ್ನೆಲೆಯಲ್ಲಿ ಬೃಹತ್ ಕಟೌಟ್ ಅನ್ನು ಹೈಕೋರ್ಟ್ನ ಮುಂಭಾಗದಲ್ಲಿ ಹಾಕಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಹೈಕೋರ್ಟ್ ಮುಂಭಾಗದಲ್ಲಿ ಕಟೌಟ್ಗಳನ್ನ ಹಾಕ್ಲಿಕ್ಕೆ ಅನುಮತಿ ಸಿಕ್ಕದ ಹಿನ್ನೆಲೆಯಲ್ಲಿ ಈಗಾಗಲೇ ಕಟೌಟ್ ಅಳವಡಿಕೆಗೆ ನಿರ್ಮಿಸಿದಂತೆ ಸಾರ್ವೆಯನ್ನು ತೆಗಿತಾ ಇದ್ದಾರೆ. ನಾನು ಹಿಂಭಾಗದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ, ನಾನೀಗ ಹೈಕೋರ್ಟ್ ಮತ್ತೆ ವಿಧಾನಸೌಧದ ಮುಂಭಾಗದಲ್ಲಿದ್ದೀನಿ. ಈ ಒಂದು ವಿಧಾನಸೌಧ ಮತ್ತು ಹೈಕೋರ್ಟ್ನ ಮುಂಭಾಗದಲ್ಲಿ ಬೃಹತ್ ಕಟೌಟ್ ಅನ್ನು ಹಾಕಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ನಾಳೆ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಆಗ್ಬೋದು, ಡಿ ಕೆ ಶಿವಕುಮಾರ್ ಆಗ್ಬೋದು, ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಸುಮಾರು 25ರಿಂದ 30 ಅಡಿಯ ಕಟೌಟ್ಗಳನ್ನ ಈ ಒಂದು ಸಾರ್ವೆಯಲ್ಲಿ ನಿಲ್ಲಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿತ್ತು. ಆದರೆ ಈಗಾಗಲೇ ಹೈಕೋರ್ಟ್ ಮುಂಭಾಗದಲ್ಲಿ ಈ ಒಂದು ಬೃಹತ್ ಕಟೌಟ್ಗಳನ್ನ ನಿರ್ಮಿಸಲಿಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಮಿಕರು ನಿಲ್ಲಿಸಿದಂತ ಸಾರ್ವೆಯನ್ನು ತೆಗೆಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಬೃಹತ್ ಕಟೌಟ್ ಅನ್ನ ಕಟ್ಟಲಿಕ್ಕೆ ಇದೇ ರೀತಿಯಾಗಿ ಮತ್ತೊಂದು ಹೈಕೋರ್ಟ್ನ ಮುಂಭಾಗದಲ್ಲಿ ಸಾರ್ವೆಯನ್ನು ನಿರ್ಮಾಣ ಮಾಡಲಾಗಿದೆ. ಹೈಕೋರ್ಟ್ನ ಮುಂಭಾಗದಲ್ಲಿ ಈ ಒಂದು ಬೃಹತ್ ಕಟೌಟ್ಗಳು ರಾರಾಜಿಸುವ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಮತಿ ಸಿಗದ ಹಿನ್ನೆಲೆ ಈಗಾಗಲೇ ಇದನ್ನು ತೆರವು ಮಾಡುವಂತ ಕೆಲಸವನ್ನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ನಾಳೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಏನು ಸ್ವೀಕರಿಸ್ತಾರೆ, ಆ ಒಂದು ಹಿನ್ನೆಲೆಯಲ್ಲಿ ಬೃಹತ್ ಕಟೌಟ್ಗಳು ಬೆಂಗಳೂರಿನ ಬಹುತೇಕ ಕಡೆ ರಾರಾಜಿಸ್ತಾ ಇದೆ. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ, ಹೈಕೋರ್ಟ್ನ ಮುಂಭಾಗದಲ್ಲಿ ಸುಮಾರು 25ರಿಂದ 30 ಅಡಿಯ ಕಟೌಟ್ಗಳನ್ನು ನಿಲ್ಲಿಸಲಿಕ್ಕೆ ಸಿದ್ಧತೆ ಆಗಿತ್ತು. ಆದರೆ ಈಗಾಗಲೇ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಕಟೌಟ್ಗಳನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಅದನ್ನು ತೆರವು ಮಾಡುವಂತ ಕೆಲಸವೂ ಕೂಡ ಜೋರಾಗಿ ಸಾಗ್ತಾ ಇದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.